ನೋಡಿ ಇವತ್ತು ಮಾರ್ಕೆಟ್ ಆ್ಯಕ್ಚುಲಿ ಬೇರಿಷಲ್ಲೇ ಇರಬೇಕು. ಈ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಬೇರಿಷಲ್ಲೇ ಇದೆ. ಫೆಡ್ ಮೀಟಿಂಗ್ ಒಂದಿತ್ತು ನಿನ್ನೆ ನೈಟ್ 12:30 ನೈಟು. ಸೊ ಅದು ನೆಗೆಟಿವ್ ಆಗಿ ಬಂದಿದೆ, ಅಷ್ಟೊಂದು ಪಾಸಿಟಿವ್ ಆಗಿ ಏನು ಬಂದಿಲ್ಲ. ಸೊ ಹಂಗಾಗಿ ಸಿಲ್ವರ್ ಗೋಲ್ಡ್ ಈಸ್ ಇನ್ಕ್ರೀಸ್ ಆಗಿದೆ. ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಕಾಲಲ್ಲಿ ಟ್ರೇಡ್ ಮಾಡಿಲ್ಲ ನೋಡಿ, ಪುಟ್ಟಲ್ಲಿ ಟ್ರೇಡ್ ಮಾಡಿರೋದು. ಇದೇ ಕ್ಯಾಂಡಲಲ್ಲಿ ಎಂಟ್ರಿ ಎಕ್ಸಿಟ್ ಯಾಕಾದೆ ಅಂತಂದರೆ ಇವತ್ತು ಲಿಕ್ವಿಡಿಟಿ ಇಲ್ಲ, ಎಲ್ಲದೂ ಟಿ ಮಾಡ್ತಾ ಇದ್ದಾನೆ. ಸೊ ಹಂಗಾಗಿ ಎಕ್ಸಿಟ್ ಆದೆ. ನೋಡಿ ಎಂಟ್ರಿ ಹೆಂಗಿರುತ್ತೆ ನಮ್ಮದು ತೋರಿಸ್ತೀನಿ. ಯಾವಾಗಲೂ ರೆಡ್ ಕಡೆ ಬರಲೇಬಾರ್ದು ಎಂಟ್ರಿ ಆದಾಗ. ಒಂದು ಸತಿ ನೋಡಿ ಇಲ್ಲಿ ಎಂಟ್ರಿ ಮಾಡ್ತೀನಿ ನಾನು, ಟ್ರಿಗರ್ ಆಯಿತು ಅನಿಸುತ್ತೆ, ಆಯಿತು ನೋಡಿ ಇಲ್ಲಿಂದ ಎಂಟ್ರಿ ಆದರೆ ಒಂದು ಸತಿನೂ ರೆಡ್ ಕಡೆ ಬರಲೇಬಾರ್ದು ಮಾರ್ಕೆಟಲ್ಲಿ. ನೋಡಿ ಈ ಥರ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದನ್ನ ಕಲಿಬೇಕು. ಈ SL ಕೂಡ ಇಡೋ ಅವಶ್ಯಕತೆ ಇರೋಲ್ಲ, ಅಷ್ಟು ಸ್ಪೀಡಲ್ಲಿ ಮಾರ್ಕೆಟು ಬೂಮ್ ಆಗ್ತಾ ಇರುತ್ತೆ. ಸೊ ನಾನು ಇದಕ್ಕೆ ಟ್ರಿಗರ್ ಪ್ರೈಸ್ ಇಟ್ಟೆ, ಯಾಕೆಂದರೆ ಇಲ್ಲೊಂದು ಎಂಡಲ್ಲಿ ಒಂದು ಇದಿದೆ. ಸೊ ಹಂಗಾಗಿ ಟ್ರಿಗರ್ ಪ್ರೈಸ್ ಇಟ್ಟು ಟ್ರಿಗರ್ ಆಗಿದೆ ನೋಡಿ. ಈಗ ಇಡ್ತೀನಿ ಇವಾಗ, ಅಲ್ಲಿ ಕರೆಕ್ಟಾಗಿ ಟ್ರಿಗರ್ ಆಯಿತು. ಸೊ ಹಂಗಾಗಿ ಈ ಥರ ನಿಮ್ಮ ಎಂಟ್ರಿಗಳನ್ನ ಶಾರ್ಪಾಗಿರೋ ಥರ ಎಂಟ್ರಿ ಮಾಡೋದನ್ನ ಕಲೀರಿ. ನಿಜವಾಗ್ಲೂ ನೀವು ಪ್ರಾಫಿಟ್ ಮಾಡ್ತೀರಾ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲರಿಗೂ ಹೇಳ್ಕೊಡ್ತೀನಿ. ಲೈವಲ್ಲಿ ಬಂದು ನಿಮಗೆ ಹೇಳ್ಕೊಡೋ ಚಾನ್ಸಸ್ ನಾನು ಮಾಡ್ತೀನಿ. ಟ್ರೇಡ್ನ ಕೊಡೋಲ್ಲ, ನಿಮ್ಮ ರಿಸ್ಕು ರಿವಾರ್ಡು ಹೇಳ್ಕೊಡ್ತೀನಿ. ಮಾರ್ಕೆಟಲ್ಲಿ ಯಾವ ಟೈಮಲ್ಲಿ ಎಂಟ್ರಿ ಕೊಡಬೇಕು, ಯಾವ ಟೈಮಲ್ಲಿ ಇರಬೇಕು ಅಂತ ಹೇಳ್ಕೊಡ್ತೀನಿ. ಟ್ರೇಡ್ನ ನಾನು ಕೊಡೋಲ್ಲ, ಓಕೆನಾ? ನಿಮ್ಮ ರಿಸ್ಕು ರಿವಾರ್ಡ್ ಇಟ್ಕೊಂಡು ಟ್ರೇಡ್ ಮಾಡಿ. ಬಾಯ್.